ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ. ಎಷ್ಟೇ ಕರೆದರೂ ಬರದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವಂತ ನಾವೇ ಏಕೆ ನಂಬುವುದಿಲ್ಲ? ನಂಬಿ ನಡೆದರೆ ಜೀವನದಲ್ಲಿ ಆ ದೇವರು ಆಶೀರ್ವಾದ ಹಾಗೂ ಯಶಸ್ಸು ಕಂಡು ನಂಬಿಕೆಯನ್ನು ಸದಾಕಾಲ ಇರಿಸುತ್ತಾನೆ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದು ಒಳ್ಳೆಯ ಕೆಲಸ. ಹಾಗೆ ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಕಲಿಸುವವನ್ನೇ ನಿಜವಾದ ಒಳ್ಳೆಯ ವ್ಯಕ್ತಿ ಎಂದು ಆ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಕೊನೆಗೊಂದು ಮಾತು ಹೇಳ್ತಾನೆ, ಅದೃಷ್ಟ ಎಲ್ಲರಿಗೂ ಒಂದೇ ಥರವಾಗುವುದಿಲ್ಲ, ಆದರೆ ಪ್ರಯತ್ನ ಪಟ್ಟರೆ ಅದೃಷ್ಟ ತಾನಾಗಿಯೇ ಬರುತ್ತೆ. ಏಕೆಂದರೆ ಅದೃಷ್ಟ ನಮ್ಮ ಕೈಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪ್ರಯತ್ನ ಹಾಗೂ ನಿರ್ಧಾರ ಮತ್ತು ನಮ್ಮ ಕೈಯಲ್ಲೇ ಇರುತ್ತದೆ ಎಂದು ಪರಮಾತ್ಮನು ಸದಾಕಾಲ ಎಲ್ಲರಿಗೂ ತಿಳಿಸುವಾಗಲಿ ಯಶಸ್ಸನ್ನು ಕೊಂಡುಕೊಡುತ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಧನ್ಯವಾದಗಳು.